ಅಶ್ವಿನಿ ರಾಣ ಮತ್ತೆ ಅವ್ರ ಮಗಳು ಸಾಕ್ಷಿ ಅನ್ನೋರ್ನ ನಮ್ಮನೆ ಕರ್ಕೊಂಡ್ಬಂದ್ಲು. ಓ ಮೈ ಗಾಡ್, ಇಷ್ಟೆಲ್ಲ ನಡೀತಾ ಬ್ರೋ? ಇಷ್ಟೆಲ್ಲ ಆದ್ರೂ ಯಾಕೆ ನಂಗೆ ಯಾರು ಒಂದ್ ಮಾತು ತಿಳಿಸ್ಲಿಲ್ಲ? ತಿಳಿಸಿದ್ರೆ ಏನ್ ಮಾಡ್ತಿದ್ದೆ? ನೋಡಿ ಅದಕ್ಕೆ ಬ್ರೋ ಹೇಳಿದ್ದು. ತಿಳಿಸಿದ್ರೆ ಏನ್ ಮಾಡಿರ್ತಿದ್ದೆ ಅಂದ್ರೆ ಏನರ್ಥ? ಮಗಾಗಿ ನಂಗೆ ವಿಷಯ ಗೊತ್ತಾಗೋದ್ ಬೇಡ್ವಾ? ಹೇಳ್ಬೇಕು ತಾನೆ. ನಾನೆಂತೂ ಆ ರಾಣನ್ ಸುಮ್ಮನೆ ಬಿಡಲ್ಲ. ನಚ್ಚಿ, ನಿಮ್ ಅಣ್ಣನೇ ಅವನಿಗೆ ಸರಿಯಾಗಿ ಪಾಠ ಕಲ್ಸಾಯ್ತು. ಆ ರಾಣ ನಮ್ಮ ಮಾವಂಗ್ ಹೇಗ್ ಅವಮಾನ ಮಾಡಿದ್ರು ಅದೇ ರೀತಿ ಇವರು ಆ ರಾಣಂಗ್ ಅರ್ಬೆತ್ಲೆ ಮಾಡಿ ರೋಡಲ್ಲಿ ಓಡಿಸಿದ್ರು. ಅದಕ್ಕೆ ಅಪ್ಪ ಮುಂಚಿನ ತರ ಖುಷಿಯಾಗಿಲ್ಲ. ಛೇ, ನಾನು ಅವ್ರನ್ನ ಒಂದ್ಸತಿ ಮಾತಾಡಿಸ್ಬೇಕು. ಏನ್ ನಚ್ಚಿ, ಯಾಕೋ ಅಳ್ತಿದ್ಯಾ? ಏನಾಯ್ತು? ಮಚ್ಚಿ ಮಚ್ಚಿ, ಏನಾಯ್ತು? ಯಾಕೆ ಹೇಳ್ತೀನಿ? ಆ ರಾಣ ಅವನು ರಾಸ್ಕಲ್ ನಿಮ್ಗೆ ಎಷ್ಟು ಅವಮಾನ ಮಾಡಿದ್ನು ಅಂತ ಅದಕ್ಕೆ ಮತ್ತೆ ಬ್ರೋ ಎಲ್ಲ ಹೇಳಿದ್ರು ನಂಗೆ. ಅವನು ಮಗ ನಾನು ಸುಮ್ಮನೆ ಬಿಡಲ್ಲ. ಮಚ್ಚಿ ಮಚ್ಚಿ, ನೋಡು, ಅದೊಂದು ಕೆಟ್ಟಗಳಿಗೆ ನಮ್ಮ ಗ್ರಹಚಾರ ಸರಿಗಿದ್ದಿಲ್ಲ. ಬಿಡು, ಬರ್ತ್ಬಿಡು, ಬಾ ಕೂತ್ಕೋ. ಅಲ್ಲ ಮಾವ, ಅಜಿತ್ ಬ್ರೋ ಏನೋ ನಂಗೆ ವಿಷಯ ಹೇಳಲಿಲ್ಲ, ಆದ್ರೆ ನೀವ್ ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ? ಅದನ್ನೆಲ್ಲ ನೋಡಿ ನಮ್ ಕೈಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ ನಚ್ಚಿ. ಅಪ್ಪ ಅಂದ್ರೆ ಸೂಪರ್ ಮ್ಯಾನ್, ಹೀರೋ ಅನ್ನೋ ನೀನು ಈ ವಿಷಯ ಗೊತ್ತಾಗಿದ್ರೆ ತಡ್ಕೊಳ್ತಿದ್ಯಾ? ಹೌದು ಕಣೋ, ಆ ಟೈಮಲ್ಲಿ ನಮ್ಮೆಲ್ರಿಗೂ ಏನ್ ಮಾಡ್ಬೇಕು ಏನು ಅನ್ನೋದೇ ಗೊತ್ತಾಗ್ಲಿಲ್ಲ. ಭೂಮಿಗೆ ಗುಂಡಿಟ್ ಬಿದ್ದಿತ್ತಲ್ಲ, ನಿನಗದು ಗೊತ್ತಾದ್ರೆ ಡಿಸ್ಟರ್ಬ್ ಆಗ್ತೀಯ ಅನ್ನೋ ಕಾರಣಕ್ಕೆ ನಾನೇ ನಿನಗೆ ವಿಷಯ ಗೊತ್ತಾಗದೇ ಇರೋ ಥರ ನೋಡ್ಕೊಂಡೆ. ಅಯ್ಯೋ ಹೋಗ್ಲಿ ಬಿಡಿ, ಈಗ ಆ ಮಾತ್ ಬೇಡ. ಅವತ್ತು ರಾಮಣ್ಣ ಬಂದಿದ್ದ ಸ್ಥಿತಿ ನೆನ್ಸ್ಕೊಂಡ್ರೆ ಅಳು ಬಂದಂಗಾಗತ್ತೆ. ನಾನ್ ಅಕ್ಕೆ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಬಂದು ಒಂದ್ ಸ್ವಲ್ಪ ದಿವಸ ಇದ್ದು ಆಮೇಲೆ ಹೋದ್ರಾಯ್ತು ಅಂತ ಅನ್ಕೊಂಡಿದ್ದೆ. ಬಟ್ ಇಷ್ಟೆಲ್ಲ ಆದ್ಮೇಲೆ ನಾನ್ ನನ್ ಪಾಪ್ಸಿಂಗ್ ಬಿಟ್ಟು ಎಲ್ಲೂ ಹೋಗಲ್ಲ. ಅಜಿತ್ ಬ್ರೋ ಮತ್ತೆ ನನ್ನನ್ನ ಅದ್ ಯಾರ್ ದಾಟಿ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಅಂತೂ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟ ನನ್ನ ಅಳಿಯ. ಹಾಗಿದ್ರೆ ನಾವೆಲ್ಲರೂ ಇದೇ ಖುಷಿಗೆ ಕೇರ್ ಮಾಡೋಣ. ಕೇರಮ್ಮ ಅಜ್ಜಿ, ಏನ್ ಗೊತ್ತಾ, ಇದುವರೆಗೂ ನನ್ಗೆ ನಚಿಕೇತ್ನ ಕೇರ್ ಮೇಲೆ ಸೋಲ್ಸಕ್ಕೆ ಆಗಿಲ್ಲ. ಇವತ್ತು ಒಂದ್ ಚಾನ್ಸ್ ಕೊಡಿ ಪ್ಲೀಸ್. ಹಾಗಿದ್ರೆ ನಾವ್ 2 ಟೀಮ್ ಮಾಡಿ ಆಟ ಶುರು ಮಾಡೋಣ. ಚೈಲ್ಡ್ ವರ್ಲ್ಡ್ ಕ್ಯಾರಂ ಬೋರ್ಡ್ ತಗೊಂಡ್ ಬಾ. ಅದಕ್ಕೆ ಅಮ್ಮ ಫೋನಲ್ಲಿ ನೀವು ಟೀ ಕಜ್ಜಾಯ ಮಾಡೋದ್ರ ಬಗ್ಗೆ ತುಂಬಾನೇ ಬಿಲ್ಡಪ್ ಕೊಟ್ಟಿದ್ದಾರೆ. ಪ್ಲೀಸ್ ನಮ್ಗೆಲ್ಲ ಮಾಡ್ತಾ ಇರ್ತೀರಾ? ಸರಿ. ಸೊ ಇವಾಗ ನನ್ ಟೀಮಲ್ಲಿ ಮಾಮ್, ಮನಸ್ವಿನಿ, ಅಪ್ಪು ಮತ್ತೆ ಅತ್ತೆ. ಓಕೆ, ಹಂಗಾರೆ ನನ್ ಟೀಮಲ್ಲಿ ನಾನು, ಪಾಪ್ಸಿ, ಅತ್ಗೆ, ಅಜ್ಜಿ, ಶ್ರವಣ್ ಮಾವ. ಸರಿ, ಓಕೆ. ಅದ್ಕೆ ಅದ್ಕೆ ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್. ಒಣಗಕ್ ಹೋಗಿ ಬಂದಂಗಿತ್ತಿದು. ಲೈಫಲ್ಲೂ ಇಷ್ಟು ರುಚಿಯಾದ ಕಜ್ಜಾಯ ನಾನು ತಿಂದೇ ಇಲ್ಲ. ಸರಿ ಎಲ್ರು, ಮೋಸ್ಟ್ ಪ್ರಾಬಬ್ಲಿ ನೀವ್ ಮಾಡೋ ಕಜ್ಜಾಯ ಟೀ ಕುಡ್ದೆ ಬ್ರೋ ಫ್ಲಾಟ್ ಆಗಿ ಹೋಗಿದ್ದಾನೆ ಅನ್ಸುತ್ತೆ. ಹಾಗೆಲ್ಲ ಏನು ಇರಲ್ಲ ಕಣೋ. ನನಗೇನ್ ಅನ್ಸುತ್ತೆ ಗೊತ್ತಾ, ನಮ್ ಭೂಮಿ ಗುಣನ ನೋಡಿ ನನ್ ಮಗ ಭೂಮಿನ ಇಷ್ಟಪಟ್ಟಿದ್ದಾನೆ. ನಮ್ ಭೂಮಿ ಬಂಗಾರ ಕಣೋ, ಯಾವಾಗ್ಲೂ ಇನ್ನೊಬ್ರು ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ನನ್ ಮಗ ಭೂಮಿನ ಮದ್ವೆ ಮಾಡ್ಕೊಂಡಿರೋದು ಅಲ್ವಾ ಭೂಮಿ? ಯೋ ಅತ್ತೆ, ಇವಳು ಗುಣಗಾನ ಮಾಡಿ ಸಾಕು ಅಂತ ಅನ್ಸುತ್ತೆ ಅಲ್ವಾ? ನಾವೆಲ್ರೂ ಇಲ್ಲಿ ಕೂತಿರೋದು ಗೇಮ್ ಆಡೋದಕ್ಕೆ, ಕೇರ ಮಾಡೋಣ. ಅಂಜು, ನೀನು ಬರೀ ಚೈಲ್ಡ್ ಅಲ್ಲ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಇದ್ದಂಗೆ. ಮುಂಚಿಂದನೂ ಹೀಗೆ. ಯಾರನ್ನಾರು ಹೊಗಳಿದ್ರೆ ನಿನಗೆ ಸಹಿಸ್ಕೊಳಕ್ ಆಗಲ್ಲ ಅಲ್ವಾ? ಅಲ್ವೇನೆ ನನ್ನ ಮುದ್ದು ರಾಕ್ಷಸಿ? ನೋಡಿ ಮಾವ, ನಿಮ್ ಮಗನ್ನ ನನ್ನನ್ನೇ ರಾಕ್ಷಸಿ ಅಂತ ಹೇಳ್ತಾನೆ. ಹೋಗೋ, ನೀನೊಂದು ದೊಡ್ಡ ಬ್ರಹ್ಮ ರಾಕ್ಷಸ. ನೀನ್ ಹೀಗೆ ಜಗಳ ಆಡ್ಕೊಂಡಿರ್ತೀರೋ ಅಥವಾ ಆಟನ ಶುರು ಮಾಡ್ತೀರಾ? ಶುರು ಮಾಡೋಣ. ಅದಕ್ಕೆ ಬನ್ನಿ, ಜಾಯ್ನ್ ಆಗಿ. ಅಯ್ಯೋ ನಚಿಕೇತವ್ರೆ, ನನ್ಗೆ ಆಟ ಎಲ್ಲ ಆಡಕ್ ಬರಲ್ಲ. ಅಯ್ಯೋ ಬನ್ನಿ ಅದಕ್ಕೆ, ಇವಾಗ ನೀವು ನನ್ ಟೀಮಲ್ಲಿ ಇದ್ದೀರಾ, ನಾನ್ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ನಮ್ದೇ ಫಸ್ಟ್ ಸ್ಟ್ರೈಕ್. ತಗೊಳ್ಳಿ ಸ್ಟ್ರೈಕರ್ನ. ನಾನು ನಮ್ ಪಾನು ವೈಟ್, ನೀವೇ ಆಡ್ಬೇಕು. ಅಲ್ಲಿಟ್ಕೊಂಡು ಅಲ್ಲಿಗೆ ಹೊಡಿರಿ, ಇದು ಇಲ್ಲಿಗೆ ಹೋಗ್ಬೇಕಷ್ಟೇ. ಮತ್ತೆ ಈಗ ನಿಮ್ದೇ ಚಾನ್ಸು. ಅಲ್ಲಿಟ್ಕೊಡಿ, ಇದಕ್ಕೆ ಹೊಡಿರಿ. ಅಯ್ಯೋ ಸ್ವಲ್ಪದಲ್ಲಿ ಮಿಸ್ ಆಗೋಯ್ತು ಅಷ್ಟೇ. ಛೇ, ಬ್ರೋ ಇದ್ದಿದ್ರೆ ಇನ್ನ ಚೆನ್ನಾಗಿರೋದು. ನಾನು ಈಗ್ಲೇ ಹೋಗಿ ಬ್ರೋನ ಕರ್ಕೊಂಡ್ ಬಂದ್ಬಿಡ್ತೀನಿ. ನಚಿಕೇತವ್ರೆ, ಅವ್ರು ಬರಲ್ಲ. ಯಾಕೆ? ನಾನು ಆಗ್ಲೇ ಟೀ ಕೊಡ್ಬೇಕು ಅಂತ ಹೋದಾಗ ನಂಗೆ ಏನು ಬೇಡ, ಸ್ವಲ್ಪ ಹೊತ್ತು ಯಾರು ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಹೇಳಿದ್ರು. ಹಾಗೆ ಸತ್ಯಣ್ಣನ ಫೋಟೋ ನೋಡ್ತಾ ಸಪ್ಪ ಕೂತಿದ್ರು. ಅವರು ಸತ್ಯಣ್ಣನ ಮಿಸ್ ಮಾಡ್ಕೋತಾ ಇರ್ಬೇಕೇನೋ. ಅಷ್ಟೇ ತಾನೇ? ಸತ್ಯಣ್ಣ ಒಂದ್ ಫೋನ್ ಕಾಲ್ ಹಾಕಿದ್ರೆ ಟಣ್ ಅಂತ ಇಲ್ಲಿ ಬಂದ್ಬಿಡ್ತಾರೆ. ಅಯ್ಯೋ, ಅದನ್ನೆಲ್ಲ ಮಾಡಲ್ಲ ಅವರು. ಅವ್ರಿಗೆ ಅವಮಾನ ಆಗಕ್ಕೆ, ಈ ಗುಂಡೆಟ್ ಬೀಳೋದಕ್ಕೆ
ಸತ್ಯಣ್ಣನೇ ಕಾರಣ ಅನ್ನೋದು ಈ ಸಾಹೇಬ್ರು ನೆಪ ಅಷ್ಟೇ. ನಚ್ಚಿ, ಆ ರಾಣಾಗೆ ಸತ್ಯನೇ ಆಗಿರ್ಬೇಕಾಗಿಲ್ಲ. ಸತ್ಯ ಇಲ್ಲ ಅಂದಿದ್ರು ಬೇರೆಯವ್ರ ಮುಖಾಂತರ ಈ ಕೆಲ್ಸನ ಮಾಡ್ಸಿರೋನು. ಹಾಗ್ ನೋಡಕ್ ಹೋದ್ರೆ ಸತ್ಯಣ್ಣಂಗೂ ನಂಬಿಕೆ ದ್ರೋಹ ಆಗಿದೆ. ನಮಗ್ ಅರ್ಥ ಆಗೋ ವಿಷಯ ನಿಮ್ ಅಣ್ಣಂಗ್ ಅರ್ಥ ಆಗ್ತಿಲ್ವೇ? ಪಾಪ ಅಂದ್ರೂ ಸಾಹೇಬ್ರು ಸತ್ಯಣ್ಣನ್ ಮಿಸ್ ಮಾಡ್ಕೊಂಡು ಕೊರಗ್ತಾ ಕೂತಿದ್ದಾರೆ. ಆದ್ರೆ ನಾವ್ ಇದನ್ನ ಹಾಗೆ ಬಿಡ್ಬಾರ್ದು, ಏನಾದ್ರೂ ಮಾಡ್ಲೇಬೇಕು. ಅದಕ್ಕಿಂತ ಮುಂಚೆ ಪಾಪ್ಸಿ, ನಂಗೊಂದು ಕ್ಲಾರಿಟಿ ಬೇಕು. ಸತ್ಯಣ್ಣ ಮತ್ತೆ ವಾಪಸ್ ಈ ಮನೆಗ್ ಬಂದು ಬ್ರೋ ಜೊತೆಗೆ ಮೊದ್ಲಿನ ತರ ಇದ್ರೆ ನಿಮ್ಗೇನಾದ್ರು ಅಬ್ಜೆಕ್ಷನ್? ಅಷ್ಟು ಸಾಕು. ಆ ಆಂಜನೇಯ ಭಕ್ತನ್ನು ಬ್ರೋನು ಅದ್ ಹೇಗ್ ಒಂದ್ ಮಾಡ್ತೀನಿ ನೋಡಿ. ಅಪ್ಪು ಅಕ್ಕ, ಅಂಜು, ಸತ್ಯಣ್ಣನ ಮನೆಗೆ ಹೋಗ್ಬೇಡ, ಬನ್ನಿ. ಅಯ್ಯೋ ನಚ್ಚಿ, ಅದೆಲ್ಲ ತಲೆ ಬಿಸಿ ನಮ್ಗೆ ಯಾಕೆ? ನೀನ್ ಈಗಷ್ಟೇ ಬಂದಿದ್ಯಾ, ಆರಾಮಾಗಿ ರೆಸ್ಟ್ ಮಾಡ್, ಗೇಮ್ ಆಡೋಣ ಬಾ. ಅಲ್ಲಿಗ್ ನೀನ್ ಬರಲ್ಲ ಅಂತ ಆಯ್ತು. ನೆಕ್ಸ್ಟ್ ಅಂಜು ಡಾರ್ಲಿಂಗ್. ಹೆಲೋ, ಎಕ್ಸ್ಕ್ಯೂಸ್ ಮೀ. ನನಗೂ ಮತ್ತೆ ಸತ್ಯಂಗೂ ಒಳ್ಳೆ ಎಣ್ಣೆ ಮತ್ತೆ ಸಿಗಕಾಯಿ ತರಪ್ಪ. ನಾನಂತೂ ಬರಲ್ಲ. ನಚಿಕೇತವ್ರೆ, ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನಾನ್ ಬರ್ತೀನಿ. ಎಸ್. ಸಾಹೇಬ್ರು ಮತ್ತೆ ಸತ್ಯಣ್ಣ ಒಂದಾಗೋದು ನನಗ್ ತುಂಬಾ ಇಷ್ಟ. ನನ್ ಕೈಲಾದ ಸಹಾಯ ನಾನ್ ಮಾಡ್ತೀನಿ. ಸತ್ಯಣ್ಣ, ಹೌ ಆರ್ ಯು ಹ್ಯಾಂಡ್ಸಮ್? ಯಾವಾಗ ಬಂದೆ ನೀನು? ಇವತ್ ಬೆಳಗ್ಗೆನೆ. ನೀವ್ ಹೇಗಿದ್ದೀರಾ? ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ, ಅಂದ್ರೆ ಬೇರೆಯವ್ರ ದೃಷ್ಟಿಲಿ ಸ್ವಲ್ಪ ಬದಲಾಗಿದ್ದೀನಿ ಅಷ್ಟೇ. ಸತ್ಯಣ್ಣ, ಏನು ಹೊರಗಡೆನೆ ಮಾತಾಡ್ಸಿ ಕಳ್ಸೋ ಪ್ಲಾನ? ಇಲ್ಲ, ಒಳಗ್ ಬಾ ನೀನು, ಕೂತ್ಕೊಳ್ಳಿ. ಸತ್ಯಣ್ಣ, ಏನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀರಾ? ಎಲ್ಲಿಗೆ ಹೊರಟಿದ್ದೀರಾ? ಅದು ನಮ್ಮ ಊರ್ ಕಡೆ ಇರೋ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಿದ್ದೀನಿ. ತುಂಬಾ ದಿನಗಳಾಗಿತ್ತಲ್ಲ ಹೋಗಿ. ಇತ್ತೀಚೆಗೆ ನನ್ನ ಮನಸ್ಸು ಸರಿ ಉಳಿತಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಧ್ಯಾನ ಮಾಡಿದ್ರೆ ಸಮಾಧಾನ ಸಿಗಬಹುದು ಅಂತ. ಹೌದಾ? ಸರಿ, ಯಾವತ್ ವಾಪಸ್ ಬರ್ತಿದ್ದೀರಾ? ಆಂಜನೇಯನ ಕೃಪೆ, ವಾಪಸ್ ಬರ್ತೀನಿ ಮತ್ತೆ. ಅಲ್ಲ ಸತ್ಯಣ್ಣ, ಇವಾಗ ನಾವ್ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಯಾವತ್ ವಾಪಸ್ ಬರ್ತೀವಿ ಅನ್ನೋದು ಗೊತ್ತಿರುತ್ತಲ್ಲ, ಅದ್ ಸಹಜ ಅಲ್ವಾ? ಯಾರಿಗಂತ ಹೇಳಿ ಹೋಗ್ಲಿ, ಈಗ ನನ್ನವರು ಅಂತ ಯಾರಿದ್ದಾರೆ? ನಿಮ್ ತಂದೆಯಾಗಿ. ಆದ್ರೆ ಈಗ ಅಜಿತನ ಹೆಂಡತಿಯಾಗಿ. ಅಜಿತನಿಗೆ ನನ್ನ ಬಗ್ಗೆ. ಹಾಗಾದ್ರೆ ಸಾಹೇಬ್ರು ಮಾತ್ರ ನಿಮ್ ಸ್ವಂತದವರು. ಅವ್ರ ಅಭಿಪ್ರಾಯ ಮಾತ್ರ ನಿಮಗ್ ಮುಖ್ಯ. ನಾವೆಲ್ಲ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಹಾಗಲ್ಲಮ್ಮ, ಅದು ಸತ್ಯಣ್ಣ, ನೀವು ಅಜಿತ್ ಬ್ರೋ ಮಸಾಲ್ ದೋಸೆ ಆಲೂಗಡ್ಡೆ ಪಲ್ಯ ತರ ಯಾವಾಗ್ಲೂ ಜೊತೆಗೆ ಇರ್ತಿದ್ರಿ. ಒಂದಿಲ್ಲ ಅಂದ್ರೆ ಇನ್ನೊಂದು ಮಜಾ ಇಲ್ಲ. ಅಲ್ಲಿ ಅಜಿತ್ ಬ್ರೋ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದಾರೆ ಅಂತ ನಿಮ್ಗೆ ಗೊತ್ತಾ? ಗೊತ್ತಾ ನಿಮ್ಗೆ? ಹೌದಮ್ಮ, ಹೌದು. ಪ್ರಾಯಶಃ ನಿನಗೆ ಈಗಾಗ್ಲೇ ಈ ವಿಷಯ ಎಲ್ಲ ಗೊತ್ತು ಅಂತ ಹೇಳಿ ಭಾವಿಸ್ತೀನಿ. ಇರ್ಲಿ, ಆದ್ರೂ ಬೇಲ್ ಮೇಲೆ ನಾನು ಆಚೆ ಬಂದ್ಮೇಲೆ ಅಜಿತ್ನಿಂದ ಒಂದು ಫೋನ್ ಇಲ್ಲ. ಸತ್ಯಣ್ಣ ಹೇಗಿದ್ದೀರಿ ಅಂತ ನೋಡೋದಕ್ಕೆ ಮನೆ ಹತ್ರನೂ ಬರಲಿಲ್ಲ. ನಾನು ಒಪ್ಕೋತೀನಿ, ನನ್ನಿಂದಾಗಿ ನಿಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅಂತ. ಹಾಗೆ ನನಗೂ ಮೋಸ ಆಗಿದೆ ಅಲ್ವಾ? ನನಗೆ ಗೊತ್ತಿಲ್ಲ ಹಾಗೆ ನನಗೂ ಅನ್ಯಾಯ ಆಗಿದೆ ತಾನೆ. ಆ ಪಾಪ ಪ್ರಜ್ಞೆಯಲ್ಲಿ ನಾನು ಬಿದ್ದು ಒದ್ದಾಡ್ತಾ ಇದ್ದೆ. ಆ ಪಾಪ ಪ್ರಜ್ಞೆ ನಿಮ್ಮ ಅಣ್ಣನಿಗೆ ಯಾಕೆ ಗೊತ್ತಾಗ್ಲಿಲ್ಲ? ಹಾಗಾಗಿ ನಾನು ಇನ್ನು ಇಲ್ಲಿ ಯಾರಿಗೋಸ್ಕರ ಇರ್ಲಿ, ಇದ್ದು ಏನ್ ಮಾಡ್ಲಿ? ಬೇಡ ಅಂತ ನಿರ್ಧಾರ ಮಾಡ್ಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ನನ್ನ ಸಮಾಧಾನಕ್ಕೆ. ಸತ್ಯಣ್ಣ, ಸತ್ಯವಾಗ್ಲೂ ಸಾಹೇಬ್ರು ಮನೆವರೆಗೂ ಬಂದಿದ್ರು. ಅದೇನಾಯ್ತೋ ಏನೋ, ಹಣ ಬರ್ಲಿಲ್ಲ ಅಷ್ಟೇ, ಹಾಗೆ ವಾಪಸ್ ಹೊಟ್ಟೋದ್ರು. ಭೂಮಿ, ಚಾನ್ಸೇ ಇಲ್ಲ. ಅವನು ನಿನ್ ಗಂಡ ನನ್ನನ್ ಮೆಚ್ಚೋಕೆ. ಪಾಪ ನೀನ್ ಏನೇನೋ ಹೇಳ್ಬೇಡ, ಸುಮ್ಮನಿದ್ಬಿಡು. ಅಯ್ಯೋ ಇಲ್ಲ ಸತ್ಯಣ್ಣ, ನನ್ ಮಾತ್ ನಂಬಿ. ಬೆಳಿಗ್ಗೆ ನನಗೆ 10 ಗಂಟೆಗೆ ಟ್ರೈನು. ಅಜಿತ್ ನಾನು ಕೇಳಿದೆ ಅಂತ ಹೇಳು, ಮನೇಲಿ ಎಲ್ರಿಗೂ ಕೇಳಿದೆ ಅಂತ ಹೇಳು. ನಾನು ಹೊರಡ್ಬೇಕು. ಸತ್ಯಣ್ಣ, ಅದಕ್ಕೆ ನಾವೇ ಏನಾದ್ರೂ ಮಾಡ್ಬೇಕು. ಛೇ, ಈ ಸತ್ಯಣ್ಣ ಬೇರೆ ಊರ್ ಬಿಟ್ಟು ಹೋಗ್ತಿದೀನಿ ಅಂತಿದಾರಲ್ಲ, ಅವ್ರನ್ನ ಹೇಗ್ ತಡೆಯೋದು? ಅದ್ ತಡಿಯಕ್ಕಾಗದು ನಿಮ್ಮ ಅಣ್ಣನ ಕೈಯಿಂದ ಮಾತ್ರ. ಹಸಿರು ಕುದಿಸಿದ ಅಮ್ಮ, ಸಾರಿ. ನೋಡು, ಇತ್ತೀಚೆಗೆ ನೀನ್ ನನ್ ಮಗನ ಆಡ್ಕೊಳ್ಳೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಅತ್ತೆ, ಇನ್ನೇನ್ ಮಾಡ್ಲಿ ಹೇಳಿ? ನಿಮ್ ಮಗನ್ ಕೋಪ ನಿಮಗ್ ಗೊತ್ತಿಲ್ವಾ? ನನ್ ನೊಂದು ನೀನ್ ಹೇಗತ್ತೆ ನಾವ್ ಹೊರಗಡೆ ಹಾಕೋದು? ಆ ದೇವ್ರ್ ಬಂದ್ ಹೇಳಿದ್ರು ಅವ್ರ ದೇವ್ರ ಮಾತು ಕೇಳಲ್ಲ ಅಂತ ಅನ್ಸುತ್ತೆ. ಗೊತ್ತಿದ್ದು ಗೊತ್ತಿಲ್ದೇನೋ ಸತ್ಯನ ಏನೋ ತಪ್ಪು ಮಾಡಿದ್ರು. ಇವ್ರು ಅದಕ್ ತಕ್ಕಂತೆ ಅರೆಸ್ಟ್ ಮಾಡಿದ್ರು ಅಲ್ವಾ? ಅದಾದ್ಮೇಲೆ ದೊಡ್ಡ ಸಾಹೇಬ್ರು ದೊಡ್ಡ ಮನ್ಸ್ ಮಾಡಿ ಸತ್ಯಣ್ಣನ್ ಬೇಲ್ ಕೊಡ್ಸಿದ್ರು. ಇವತ್ತು ನಾಳೆನೋ ಸತ್ಯಣ್ಣನ್ ತಪ್ಪಿಲ್ಲ ಅನ್ನೋದು ಅವ್ರು ಪ್ರೂವ್ ಮಾಡ್ತಾರೆ. ಅಲ್ಲಿವರೆಗೂ ಒಂದ್ 2 ಮಾತಾಡಿದ್ರೆ ಏನ್ ಗಂಟು ಹೋಗ್ಬಿಡುತ್ತೆ ನಿಮ್ ಮಗಂದು. ಸುಮ್ನೆ ನಂಗೆ ಬೈತೀರಾ ನೀವು? ಅಜಿತ್ ಸತ್ಯನ್ ಹತ್ರ ಮಾತಾಡ್ತಿಲ್ಲ ಅಷ್ಟೇ, ಆದ್ರೆ
ಅವನು ನಿರಪರಾಧಿ ಅಂತ ಸಾಬೀತ್ ಮಾಡೋ ಪ್ರಯತ್ನದಲ್ಲಿದ್ದಾನೆ ಅಂತ ಇವ್ರಿಬ್ರಿಗೂ ಈಗ್ಲೇ ಹೇಳ್ಬಿಡ್ಲಾ? ಅಯ್ಯೋ, ಆದ್ರೆ ಅಜಿತ್ ನನ್ ಮೇಲೆ ನಂಬಿಕೆ ಇಟ್ಟು ಹೇಳಿದಾನೆ, ಯಾರಿಗೂ ಹೇಳ್ಬೇಡ ಅಂದಿದ್ದಾನೆ. ಏನ್ ಮಾಡ್ಲಿ ಈಗ? ಹೇಳ ಬೇಡ್ವಾ? ಮದರ್ ಇಂಡಿಯಾ ಏನ್ ಯೋಚನೆ ಮಾಡ್ತಿದ್ಯಾ? ಅದು ಏನು ಇಲ್ಲ ಕಣೋ. ನಚ್ಚಿ, ನಿನಗೆ ನಿಮ್ಮ ಅಣ್ಣನ ಬಗ್ಗೆನೂ ಗೊತ್ತು, ಸತ್ತಿನ ಬಗ್ಗೆನೂ ಗೊತ್ತು ತಾನೆ? ಅವ್ರಿಬ್ರು ಒಂಥರ ಆಯುಷ್ಕಾಂತ ಇದ್ದ ಹಾಗೆ ಕಣೋ. ಒಂದ್ಸಾರಿ ಅವ್ರಿಬ್ರು ಎದ್ರು ಬದ್ರು ಮೀಟ್ ಮಾಡೋ ತರ ಮಾಡಿ, ಆಮೇಲೆ ನೋಡಿ ಅವ್ರಿಬ್ರು ಒಳ್ಳೆ ಆಯುಷ್ಕಾಂತ ತರ ಅಂಟ್ಕೊಂಡು ಐಸ್ ತರ ಕರ್ಕ್ ಹೋಗ್ತಾರೆ. ಎಸ್, ಅಮ್ಮ ಹೇಳ್ದಾಗೆ ಒಂದೇ ಒಂದ್ಸಲ ಅಜಿತ್ ಬ್ರೋ ಸತ್ಯ ಅಣ್ಣನ್ನ ಫೇಸ್ ಟು ಫೇಸ್ ಮೀಟ್ ಮಾಡೋ ಹೋಗ್ ಮಾಡ್ಬೇಕಲ್ಲ. ವಾಟ್ ಟು ಡೂ? ಸಿಕ್ತಾ? ಅಯ್ಯೋ ಇಲ್ಲ ಅತ್ಯ, ಒಂದ್ ನಿಮಿಷ ಇರಿ. ಏನಾದ್ರೂ ಐಡಿಯಾ ಹೊಳಿತೇನೋ? ಅಯ್ಯೋ ಇರು ಮದರ್ ಇಂಡಿಯಾ. ಸಿಕ್ತಾ? ಓ ಅದಕ್ಕೆ ಒಂದ್ ನಿಮಿಷ. ನಂಗೂ ಸಿಕ್ತು. ನಿಂಗೂ ಸಿಕ್ತಾ? ಆದ್ರೆ ನಚಿಕಿತವ್ರೆ ನೀವೇ ಹೇಳ್ಬಿಡಿ, ನಿಮ್ದು ಫಾರಿನ್ ಐಡಿಯಾ ಚೆನ್ನಾಗಿರ್ಬೋದೇನೋ, ಹೇಳಿ. ಓಕೆ. ಈಗ ಅಜಿತ್ ಬ್ರೋ ಸತ್ಯ ಅಣ್ಣನ್ ಮನೆಗ್ ಹೋಗಲ್ಲ, ಹಂಗೆ ಸತ್ಯ ಅಣ್ಣ ಅಜಿತ್ ಬ್ರೋ ಕರೀದೆ ಬರಲ್ಲ. ಈ ಡೆಡ್ಲಾಕ್ ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಏನ್ ಒಳ್ಳೆ ಐಡಿಯಾ ಮಾಡ್ತೀವೋ. ಅದಕ್ಕೆ ನಿಂಗೂ ಏನೋ ಐಡಿಯಾ ಬಂತು ಅಂತ ಹೇಳಿದ್ರಿ, ಏನದು? ಅದು ನನ್ನ ಐಡಿಯಾನು ಸೇಮ್ ಟು ಸೇಮ್ ಇತ್ತು ನೋಡಿ. ಒಂದೇ ತರ ಯೋಚನೆ ಮಾಡ್ಬಿಟ್ಟಿದ್ವಿ ನಾವಿಬ್ರು, ಅಲ್ವಾ ಅತ್ತೆ? ಅವನು ನಿಮ್ ತರ ಜಾಣೆ ಕಣೋ. ಅದೇ ಅಲ್ಲಿಗೆ ನಂದು ನಿಮ್ದು ವೇವ್ಲೆಂತ್ ಸೇಮ್ ಟು ಸೇಮ್ ಕೂಡಿ. ಅಪ್ಪ ದೇವ್ರೆ, ನಾವು 3 ಜನನು ಸೇರ್ ಮಾಡ್ತಾ ಇರೋ ಪ್ಲಾನು ಒಳ್ಳೆ ಉದ್ದೇಶದಿಂದಾನೇ ಮಾಡ್ತಿದೀವಿ. ಇದು ಸಕ್ಸಸ್ ಆಗೋಗೆ ನೀನೇ ಮಾಡಪ್ಪ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.